ನಮಸ್ಕಾರ ರೀ. ಈ ವಿಡಿಯೋದೊಳಗೆ ನಾನು ಹೋದ ವಿಡಿಯೋದೊಳಗೆ ನಾವು ಸರ್ವರ್ ಕ್ರಿಯೇಟ್ ಮಾಡಿದ್ದು ನೋಡಿದ್ವಿ. ಈ ವಿಡಿಯೋದೊಳಗೆ ಜೇಸನ್ ಫಾರ್ಮ್ಯಾಟ ಮತ್ತು ರೌಟಿಂಗ್ ಮತ್ತು ಬ್ರೌಸರ್ನಿಂದ ನೀವು ರೌಟ್ಸನ್ನು ಹೆಂಗೆ ಕಾಲ್ ಮಾಡೋದು, ಈ ಮೂರು ಕಾನ್ಸೆಪ್ಟನ್ನು ನಾನು ಈ ವಿಡಿಯೋದೊಳಗೆ ತೋರಿಸ್ತೀನಿ. ಇದು ವೆರಿ ಇಂಪಾರ್ಟೆಂಟ್. ನಿಮಗೆ ಮುಂದೆ API ಅಂತ ಏನು ನೀವು ಕರಿತಿರಲ್ಲ, ಅದನ್ನು ವಿ ಕ್ಯಾನ್ ಕಾಲ್ ಇಟ್ ಇಸ್ ಅ ರೌಟಿಂಗ್ ಅಂತ ಕರಿಬೇಕಾಗುತ್ತೆ. ಸೊ ಆಮೇಲೆ ನೀವು ಅದನ್ನು API ನೀವು ಏನು ಮಾಡ್ಬೇಕು, ಫ್ರಂಟ್ ಎಂಡ್ನೊಳಗೆ API ಅಂಥೇಳಿ ಕಾಲ್ ಮಾಡ್ಬೇಕಾಗುತ್ತೆ. ಅಂದ್ರೆ ನೀವು API ಕಾಲ್ ಮಾಡ್ಬೇಕೈತೆ ಅಂದ್ರೆ ನಿಮ್ಗೆ ರೌಟಿಂಗ್ ಕಾನ್ಸೆಪ್ಟ್ ಏನಿರ್ಬೇಕು ನಿಮ್ಗೆ ಗೊತ್ತಿರ್ಬೇಕು. ಸೊ ಈ ವಿಡಿಯೋನ ಇಟ್ಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ. ನೀವು ನೋಡಿರಿ, ಒಂದೆರಡು ಸಲ ನೋಡಿರಿ, ಒಂದೆರಡು ಸಲ ನೀವು ನನಗತ್ತನೆ ನನ್ನ ಕೂಡ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ರೌಟಿಂಗ್ ಮತ್ತು ಜೇಸನ್ ಫಾರ್ಮ್ಯಾಟ ಎಲ್ಲ ಕ್ಲಿಯರ್ ಆಗುತ್ತೆ. ಈ ಜೇಸನ್ ಫಾರ್ಮ್ಯಾಟ್ ಅಂದ್ರೇನು? ದಟ್ ಈಸ್ ದ ಫಾರ್ಮ್ಯಾಟ್ ಟು ಸೆಂಡ್ ದ ಡೇಟಾ ಬಿಟ್ವೀನ್ ಸರ್ವರ್ ಆ್ಯಂಡ್ ಕ್ಲೈಂಟ್. ಈ ಫಾರ್ಮ್ಯಾಟ್ ಎದಕ್ಕೆ ಬಳಸ್ತೀವಪ್ಪ ಅಂತಂದ್ರೆ, ಸರ್ವರ್ ಮತ್ತು ಕ್ಲೈಂಟ್ ನಡ್ಬರ್ಕ್ ಏನು ನಾವು ಡೇಟಾ ಕಳಿಸ್ತೀವಲ್ಲ, ಯಾವ ಫಾರ್ಮ್ಯಾಟ್ನಾಗ ಕಳಿಸ್ತೀವಿ? ಜೇಸನ್ ಫಾರ್ಮ್ಯಾಟ್. ನಾವು ಹೋಸರನ ಸರ್ವರ್ದೊಳಗೆ ನೋಡಿದ್ವಿ ಜೇಸನ್ ಫಾರ್ಮ್ಯಾಟ್ ಹೆಂಗಿರ್ತೈತಿ. ಒಂದು ಫ್ಲವರ್ ಬಕೆಟ್ನೊಳಗೆ ಇರ್ತೈತಿ, ಒಂದು ಕೀ ಇರ್ತೈತಿ, ಅದಕ್ಕೊಂದು ವ್ಯಾಲ್ಯೂ ಇರ್ತೈತಿ. ಸೊ ಮೋರ್ ದ್ಯಾನ್ ಒನ್ ಡೇಟಾ ಕಳಿಸ್ಬೇಕೈತೆ, ಹೆಂಗೆ ಕಳಿಸ್ಬೇಕು, ಇವೆಲ್ಲ ಕ್ವಶನ್ಗೆ ಆನ್ಸರ್ ಏನೈತಿ ಈ ವಿಡಿಯೋದೊಳಗೆ ಸಿಗ್ತೈತಿ. ಸೊ ಲೆಟ್ಸ್ ಡೈವ್ ಇನ್. ಸೊ ಇಲ್ಲಿ ನಾವು ಫಸ್ಟ್ ಆ್ಯಸ್ ಯೂಶ್ವಲ್, ಸೊ ಯು ಹ್ಯಾವ್ ಟು ಕ್ರಿಯೇಟ್ ಆ್ಯನ್ ಏನ್ರಿ ಫೋಲ್ಡರ್. ಸೊ ನಂದು ಎಲ್ಲೈತಿ ಪೈಥಾನ್ ಫುಲ್ ಸ್ಟ್ಯಾಕ್. ಓಕೆ, ಸೊ ಇಲ್ಲಿ ಕೋರ್ಸ್ ಕ್ಲಾಸ್ ಇಲ್ಲಿ. ಸೊ ಡೇ 1 ಅಗೇನ್. ಸೊ ಯು ಕ್ಯಾನ್ ಸೇ ಡೇ 2 ಇದ್ರೊಳಗೆ ನಾವು ರೌಟಿಂಗ್ ಕಲಿಬೇಕಾಗೈತಿ. ಸೊ ಅಗೇನ್ ಯು ಕ್ಯಾನ್ ಫಸ್ಟ್ ರೌಟಿಂಗ್ ಕಲಿಬೇಕಂತಂದ್ರೂ ನೀವೇನು ಮಾಡ್ಬೇಕು, ಯು ಹ್ಯಾವ್ ಟು ಕ್ರಿಯೇಟ್ ಆ್ಯಂಡ್ ಸರ್ವರ್ ಅಗೇನ್. ಸೊ ಸರ್ವರ್ದಂತ ಒಂದು ಫೋಲ್ಡರ್ ಮಾಡ್ತೀನಿ. ಸೊ ಈ ಫೋಲ್ಡರ್ ಮ್ಯಾಗೆ ಡಬಲ್ ಕ್ಲಿಕ್ ಮಾಡಿ ಅಗೇನ್ ಇಲ್ಲಿ ಏನು ಮಾಡ್ತೀನಿ, ಅಗೇನ್ ಈ ಫೋಲ್ಡರ್ನ ಕಮಾಂಡ್ ಪ್ರಾಂಪ್ಟ್ನೊಳಗೆ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ಮೇಲೆ ಕೋಡ್ ಒಂದು ಸ್ಪೇಸ್ ಡಾಟ್, ನಿಮ್ಮ ಕಡೆ ಆಲ್ರೆಡಿ ವಿಜುವಲ್ ಸ್ಟುಡಿಯೋ ಮತ್ತು ಪೈಥಾನ್ ಆಲ್ರೆಡಿ ಇನ್ಸ್ಟಾಲ್ ಅದ, ನೋ ವರೀಸ್, ಫೈನ್. ಸೊ ಇದು ಆದಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಂತ ನಿಮ್ಗೆ ಆಲ್ರೆಡಿ ಗೊತ್ತದ, ನೀವು ಪ್ರಾಕ್ಟೀಸ್ ಮಾಡಿದರೆ. ಸೊ ಅಗೇನ್ ಗೋ ಫಾರ್ ಅ ಟರ್ಮಿನಲ್, ನ್ಯೂ ಟರ್ಮಿನಲ್. ಇಲ್ಲಿ ನಿಮ್ಗೆ ಆಲ್ರೆಡಿ ನಾ ಎದಕ್ಕೆ ರಿಪಿಟೇಷನ್ ಮಾಡ್ತೀನಿ ಅಂದರೆ, ನೀವು ಒಳ್ಳೆ ರಿಪಿಟೇಷನ್ ಮಾಡಿದ್ರೆ ನಿಮ್ಗೆ ಚಲೋ ಅಂಥೇಳಿ ನಾವು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಫಸ್ಟ್ಗೆ ನಮ್ದು ಫ್ರೇಮ್ವರ್ಕ್ ಯಾವ್ದು ಬೇಕು ರೀ? ಪಿಪ್ ಇನ್ಸ್ಟಾಲ್. ಆಲ್ರೆಡಿ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡೀವಿ, ಏನು ಮಾಡೋದು ಬೇಡ. ಫ್ಲಾಸ್ಕ್ ಅಂಥೇಳಿ ಏನು, ಸೊ ನಾವು ಆಲ್ರೆಡಿ ಫ್ಲಾಸ್ಕ್ ಬಗ್ಗೆ ಆಲ್ರೆಡಿ ನಾವು ನೋಡ್ಕೊಂಡಿವಿ, ಪ್ರಾಕ್ಟೀಸು ಮಾಡೀವಿ. ಫ್ಲಾಸ್ಕ್ ಈಸ್ ಎ ಫ್ರೇಮ್ವರ್ಕ್ ಟು ಹ್ಯಾಂಡಲ್ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ಆ್ಯಂಡ್ ಹೋಸ್ಟಿಂಗ್. ಎವ್ರಿಥಿಂಗ್ ಹ್ಯಾಂಡಲ್ ಮಾಡೋಕ್ಕೆ ಫ್ಲಾಸ್ಕನ್ನು ನಾವು ಏನು ಮಾಡ್ತೀವಿ, ಫ್ಲಾಸ್ಕ್ ಫ್ರೇಮ್ವರ್ಕ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಏನು ರೀ, ಒಂದು ಫೈಲ್ ಕ್ರಿಯೇಟ್ ಮಾಡ್ಬೇಕು. ಆ ಫೈಲ್ ಹೆಸರು ಬೇಕಾದ್ರೂ ಕೊಡ್ಬೋದು. ನಾವು ನಿಮ್ಗೆ ಎಲ್ಲರಿಗೂ ಗೊತ್ತಾಗಬೇಕಂತಂದ್ರೆ ನಾನು server.py ಅಂತ ಕೊಡ್ತೀನಿ. ಸೊ ನೆಕ್ಸ್ಟ್ ನಾವು ಫ್ಲಾಸ್ಕನ್ನು ಯಾವ ಫೈಲಿಂದ ಕರಿಬೇಕು? ಫ್ಲಾಸ್ಕ್ ಫೈಲಿಂದ ಕರಿಬೇಕು. ಎಲ್ಲಿಂದ ಅನ್ನೋಕ್ಕೆ ನಾವು ಫ್ರಾಮ್ ಅಂತ ಕನ್ನಡದಾಗ ಅಂತೀವಲ್ಲ, ಸೇಮ್ ಫ್ರಾಮ್ ಫ್ಲಾಸ್ಕ್ ಇಂಪೋರ್ಟ್ ಯಾವುದ್ರಿ ಫ್ಲಾಸ್ಕ್. ಇದ್ರೊಳಗೆ ಒಂದು ಫ್ಲಾಸ್ಕ್ ಫೈಲ್ನೊಳಗೆ ಒಂದು ಕ್ಲಾಸ್ ಬರ್ದಾರ ಫ್ಲಾಸ್ಕ್ ಅಂಥೇಳಿ, ಇನ್ನೊಂದು ಮೆಥಡನ್ನು ಬರ್ದಾರ ಜೇಸನ್ನಿಫೈ ಅಂಥೇಳಿ. ಅದನ್ನು ನೀವು ಕಾಲ್ ಮಾಡಿದ್ರಿ ಅಂದ್ರೆ ಫ್ಲಾಸ್ಕ್ನಿಂದ ಫೈಲಿಂದ ಎರಡು ತೊಗೊಂಡ್ರಿ, ಒಂದು ಕ್ಲಾಸ ಮತ್ತು ಇನ್ನೊಂದು ಜೇಸನ್ನಿಫೈ ಮೆಥಡ್. ಜೇಸನ್ನಿಫೈ ಮೆಥಡ್ ಏನು ಮಾಡ್ತೈತೆ ಅಂತಂದರೆ, ನೀವು ಜೇಸನ್ ಫಾರ್ಮ್ಯಾಟನ್ನು ನಮಗೆ ಬ್ರೌಸರ್ ಕಳಿಸೋದು ಯಾವುದಪ್ಪ ಅಂತಂದ್ರೆ ಜೇಸನ್ನಿಫೈ. ಅದಕ್ಕೆ ನಾವೇನು ತೊಗೋಬೇಕು, ಜೇಸನ್ನಿಫೈ. ಅದು ಎಲ್ಲೈತಿ? ಫ್ಲಾಸ್ಕ್ ಫೈಲ್ನೊಳಗೈತಿ. ಫ್ರಾಮ್ ಫ್ಲಾಸ್ಕ್ ಇಂಪೋರ್ಟ್ ಫ್ಲಾಸ್ಕ್ ಕ್ಲಾಸ್ ಆ್ಯಂಡ್ ಆ್ಯಜುವಲ್ ಜೇಸನ್ನಿಫೈ ಫಂಕ್ಷನ್. ಸೊ ನಿಮ್ಗೆ ಗೊತ್ತೈತಿ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕೀಗ. ಸೊ ಟು ಕಾಲ್ ದ ಫಂಕ್ಷನ್ ವಿಚ್ ಈಸ್ ರಿಟರ್ನ್ ಇನ್ ದ ಫ್ಲಾಸ್ಕ್ ಕ್ಲಾಸ್. ಫ್ಲಾಸ್ಕ್ ಕ್ಲಾಸ್ನೊಳಗೆ ಏನೇನು ಮೆಥಡ್ ಬರ್ದಾರಲ್ಲ ಅದನ್ನು ನಾವು ತೊಗೋಬೇಕಪ್ಪ ಅಂತಂದ್ರೆ ನಾವೇನು ಮಾಡ್ಬೇಕು, ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಆಬ್ಜೆಕ್ಟ್ ಹೆಂಗೆ ಕ್ರಿಯೇಟ್ ಮಾಡ್ಬೇಕಪ್ಪ ಅಂತಂದರೆ, ಆಬ್ಜೆಕ್ಟ್ ನೇಮ್ ಈಕ್ವಲ್ ಟು ಕ್ಲಾಸ್ ನೇಮ್. ಕ್ಲಾಸ್ ನೇಮ್ ಏನಾದರೆ ಫ್ಲಾಸ್ಕ್ ಅಂತದ. ಸೊ ಯು ಹ್ಯಾವ್ ಟು ಪಾಸ್ ದ ಸ್ಪೆಷಲ್ ವೇರಿಯೇಬಲ್ ನೇಮ್ ಕಾಲ್ಡ್ ನೇಮ್. ಇದನ್ನು ನಾವು ಆಲ್ರೆಡಿ ಡಿಸ್ಕಷನ್ ಮಾಡೀವಿ. ಫಸ್ಟ್ ರನ್ ಮಾಡಿಬಿಡೋನು. ಸೊ ಇಫ್ ರನ್ ಹೆಂಗೆ ಮಾಡಿದ್ರಿ, ಇಫ್ ಸ್ಕೋರ್ ನೇಮ್ ಇತ್ತಂತಂದ್ರೆ ಡಬಲ್ ಈಕ್ವಲ್ ಟು, ಸೊ ಇಟ್ಸ್ ಈಕ್ವಲ್ ಟು ಮೇನ್ ಇತ್ತಪ್ಪ ಅಂತಂದರೆ, ಸೊ ನಿಮ್ಗೆ
ಏನಾಗುತ್ತೆ ಇದೊಂದು 4-5 ಸಲ ಪ್ರಾಕ್ಟೀಸ್ ಮಾಡಿರಿ, ಅದರ ಬಹೆಟ್ ಹೊಡೆಯೋದಿಲ್ಲ, ಅದರ ಇದನ್ನು ತಿಳ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು. ದಿಸ್ ಈಸ್ ದ ಸಿಂಟ್ಯಾಕ್ಸ್ ಫಾರ್ ಅ ರನ್ನಿಂಗ್ ಆ್ಯನ್ ಅಪ್ಲಿಕೇಶನ್ ಅಷ್ಟೇ. ಸೊ ಆ್ಯಪ್ ನೋಡಿರಿ, ಇಲ್ಲಿ ಏನು ಬಂತು, ಆ್ಯಪ್ ಈಸ್ ದ ಆಬ್ಜೆಕ್ಟ್ ಆಫ್ ದ ಫ್ಲಾಸ್ಕ್ ಕ್ಲಾಸ್. ಅಂದ್ರೆ ಫ್ಲಾಸ್ಕ್ ಕ್ಲಾಸ್ನೊಳಗೆ ಒಂದು ಮೆಥಡ್ ಬರ್ದಾರ ರನ್ ಅಂತೇಳಿ, ಅದನ್ನು ಆಬ್ಜೆಕ್ಟ್ ಥ್ರೂನ ಕಾಲ್ ಮಾಡ್ಬೇಕು. ಸೊ ಆಬ್ಜೆಕ್ಟ್ ಹೆಸರು ಏನೈತಿ, ಆ್ಯಪ್ ಐತಿ. ಇದು ರನ್ ಅನ್ನೋದು ಎದಕ್ಕೆ ಸಂಬಂಧ ಆಯ್ತು, ಆ್ಯಪ್ ಅನ್ನೋದು ಎದಕ್ಕೆ ಸಂಬಂಧ ಆಯ್ತು, ಫ್ಲಾಸ್ಕ್ ಅನ್ನೋದು ಎದಕ್ಕೆ ಸಂಬಂಧ ಆಯ್ತು, ಈ ಫ್ಲಾಸ್ಕ್ ಫೈಲ್ನಾಗ ಬರ್ದಾರ. ಅಂದ್ರೆ ಟೋಟಲಿ ರನ್ ಅನ್ನೋ ಮೆಥಡ್ ಎಲ್ಲಿ ಬರ್ದಂಗೆ ಆತ್ರಿ, ಫ್ಲಾಸ್ಕ್ ಕ್ಲಾಸ್ನೊಳಗೆ ಬರ್ದಂಗೆ ಆತ. ಅದನ್ನು ಎದ್ರ ಥ್ರೂ ಕಾಲ್ ಮಾಡೀವಿ, ಥ್ರೂ ಆಬ್ಜೆಕ್ಟ್ ಥ್ರೂ ಕಾಲ್ ಮಾಡೀವಿ. ಇಷ್ಟು ತಿಳ್ಕೊಂಡ್ರೆ ಸಾಕು. ಸೊ ಇಲ್ಲಿ ನಾ ಏನು ಮಾಡ್ಬೇಕು, ಸೊ ಡಿಬಗ್ ಈಕ್ವಲ್ ಟು, ಸೊ ಈ ಕ್ಯಾನ್ ಟ್ರೂ ಯಾಕೆ ಬರಾಕತ್ತೆ, ಸೊ ಡಿಬಗ್ ಈಕ್ವಲ್ ಟು, ಸೊ ವಿಲ್ ಮೇಕ್ ಇಟ್ ಎಸ್ ಅನ್ ಟ್ರೂ. ಆಮೇಲೆ ಯಾವ ಪೋರ್ಟ್ನೊಳಗೆ ರನ್ ಆಗ್ಬೇಕಲ್ಲ ಆ ಪೋರ್ಟ್ ಹೆಸರನ್ನು ಹೇಳ್ರಿ. ಸೊ ಪೋರ್ಟ್ ಹೆಸರು ಬಂದು 5002ದಾಗ ನಾವು ಇದನ್ನೇ ಮಾಡೋಣ, ರನ್ ಮಾಡೋಣ ಅಂಥೇಳಿ ಹೇಳೋಣ. ಸೊ ಪೋರ್ಟ್ ಈಕ್ವಲ್ ಟು 5002 ಇಷ್ಟು ಬರೆದ್ರೆ ಸಾಕು. ಸೊ ಈ ಸದ್ದ ನಮ್ದು ರೌಟ್ ಬಗ್ಗೆ ಮಾತಾಡ್ಬೇಕು. ಬೈ ಡಿಫಾಲ್ಟ್ ರೌಟ್ ಅಂತಿಟ್ರೆ ಭಾಳ ಚಲೋ. ಡಿಫಾಲ್ಟ್ ರೌಟ್ ಹೆಂಗೆ ವರ್ಕ್ ಆಕೈತಿ ಅಂತ ನಾ ಸರ್ವರ್ದಾಗೂ ತೋರಿಸೀನಿ, ಇಲ್ಲೊಂದು ಸಲ ನೋಡೋಣ. ಫಸ್ಟ್ @ ಹಾಕ್ಬೇಕು. ಸೊ ಇಲ್ಲೊಂದು ಸ್ಪೇಸ್ ಬಿಡೋಣ, @ ಸೊ ಆ್ಯಪ್ ಈಸ್ ಈಕ್ವಲ್ ಟು ರೌಟ್. ಆ್ಯಪ್ ಈಸ್ ದ ಏನು ಮೆಥಡ್, ಸಾರಿ ಆಬ್ಜೆಕ್ಟ್. ಅದ್ರೊಳಗೆ ರೌಟ್ ಅದ್ರ ಥ್ರೂ ಏನು ಕಾಲ್ ಮಾಡೀನಿ, ರೌಟ್ ಅಂತ ಕಾಲ್ ಮಾಡೀನಿ. ಅಂದ್ರೆ ರೌಟ್ ಎಲ್ಲಿ ಬರ್ದಂಗೆ ಆತ್ರಿ, ಫ್ಲಾಸ್ಕ್. ಅಂದ್ರೆ ಫ್ಲಾಸ್ಕ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಟೇಕಿಂಗ್ ಎ ರಿಕ್ವೆಸ್ಟ್ ಅನ್ನಂಗೆ ಆತ. ಅದಕ್ಕೆ ನಾವು ಫ್ರೇಮ್ವರ್ಕ್ ಎದಕ್ಕೆ ತೊಗೋಬೇಕನ್ನೋ ಗೊತ್ತಲ್ಲ, ಅದ್ರೊಳಗೆ ರೌಟ್ ಅಂತೇಳಿ ಒಂದು ಮೆಥಡ್ ಅದ, ಅದು ಏನು ಮಾಡ್ತೈತಿ, ರಿಕ್ವೆಸ್ಟ್ ತೊಗೋತೈತಿ. ಸೊ ಅದರ ಸಂಬಂಧ ನಾವು ಫ್ಲಾಸ್ಕ್ ಯೂಸ್ ಮಾಡ್ಬೇಕು. ಸೊ ದಿಟ್ಸ್ ವೆರಿ ಸಿಂಪಲ್. ಸೊ ಇಲ್ಲಿ ಏನು ಮಾಡ್ಬೇಕು, ಹಿಂಗೆ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಡಿಫಾಲ್ಟ್ ರೌಟ್ರ್ ಏನು ರೀ, ಡಬಲ್ ಕೋಟ್ನೊಳಗೆ / ಹಾಕಿದ್ರೆ ಸಾಕು, ಅದು ಡಿಫಾಲ್ಟ್ ರೌಟ್ರ್ ಆಗುತ್ತೆ. ಇಲ್ಲಿ ಮೆಥಡ್ಸ್ ಯಾವುದು ನಾ ಹೇಳಿದೆ, HTTP ಮೆಥಡ್ 4 ಮೆಥಡ್ ಅದಾವ. ಈ ಸದ್ದ ನಾ ಯೂಸ್ ಮಾಡೋ ಮೆಥಡ್ ಯಾವುದಪ್ಪ ಅಂತಂದ್ರೆ ಒಬ್ವಿಯಸ್ಲಿ ಗೆಟ್ ಅಂದ್ರೆ 90. ಸೊ ಆಬ್ವಿಯಸ್ಲಿ ಗೆಟ್ ಮೆಥಡ್ ಯೂಸ್ ಮಾಡ್ತೀನಿ. ಸೊ ಇದಕ್ಕೊಂದು ನಾನು ಏನು ಬರೀಬೇಕು, ಈಗ ಯಾವಾಗ ಈ ರೌಟಿಗೆ ರಿಕ್ವೆಸ್ಟ್ ಬರ್ತೈತಲ್ಲ, ಇದೇನು ಹೇಳ್ತೈತಿ, ಕೆಳಗೊಂದು ಮೆಥಡ್ ಅದ, ಇದನ್ನು ಎಕ್ಸಿಕ್ಯೂಟ್ ಮಾಡಂತ ಹೇಳ್ತೈತಿ. ಮೆಥಡ್ ಹೆಂಗೆ ಬರೀಬೇಕು ಅನ್ನೋದು ಆಲ್ರೆಡಿ ಡಿಸ್ಕಷನ್ ಮಾಡೀವಿ. ಡೆಫ್ ಈಸ್ ದ ಕೀವರ್ಡ್ ಟು ಕ್ರಿಯೇಟ್ ಆ್ಯನ್ ಮೆಥಡ್ ಆರ್ ಫಂಕ್ಷನ್. ಸೊ ಮುಂದೊಂದು ಹೆಸರು ಕೊಡ್ಬೇಕು, ಅದಕ್ಕೆ ಬೇಕಾದ ಹೆಸರು ಕೊಟ್ಟರು ನಡೀತೈತಿ. ನಾ ಹೋಮ್ ಅಂತ ಕೊಡ್ತೀನಿ. ಸೊ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್, ಇದ್ರೊಳಗೆ ಪ್ಯಾರಾಮೀಟ್ರ್ ಪಾಸ್ ಮಾಡಬೇಕು. ಇಲ್ಲಿ ಏನು ಪ್ಯಾರಾಮೀಟ್ರ್ ನಾ ತೊಗೊಳಂಗಿಲ್ಲ ಅಂತಂದ್ರೆ ಏನು ಬರೆಯಂಗಿಲ್ಲ. ಸೊ ಇದೇನತ್ತ, ಆಮೇಲೆ ಕೋಲನ್ ಎದಕ್ಕಂದ್ರೆ ಬಾಡಿ ಸ್ಟಾರ್ಟ್ ಆಗುತ್ತೆ, ಈ ಫಂಕ್ಷನದು ಬಾಡಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಕ್ಕೆ ಕೋಲನ್. ಸೊ ಈಗ ಬಾಡಿ ಸ್ಟಾರ್ಟ್ ಆಗುತ್ತೆ. ಬಾಡಿ ಸ್ಟಾರ್ಟ್ ಆಗ್ಬೇಕಾದ್ರೆ ನಾವು ಏನು ಮಾಡೋಂಗಿಲ್ಲ, ರಿಟರ್ನ್ ನನಗೇನು ಬೇಕಾಗಿತ್ತಪ್ಪ ಅಂತಂದರೆ ವೆಲ್ಕಮ್ ಮೆಸೇಜ್ ಕೊಡಬೇಕಾಗಿತ್ತು ಅಂತ ತಿಳ್ಕೊರಿ. ಸೊ ಡಬಲ್ ಕೋಟ್ ಸ್ಟ್ರಿಂಗ್ನೊಳಗೆ ಪಾಸ್ ಮಾಡಿದ್ರು ನಡೀತೈತಿ, ವೆಲ್ಕಮ್ ಟು ಪೈಥಾನ್ ಸರ್ವರ್. ನಾ ಇಲ್ಲೇನೋ ನಾನು ಜೇಸನ್ ಯೂಸ್ ಮಾಡಾಕತ್ತಿಲ್ಲ, ಡೈರೆಕ್ಟ್ ಹಿಂಗೆ ಯೂಸ್ ಮಾಡತ್ತೀನಿ, ವೆಲ್ಕಮ್ ಟು ಪೈಥಾನ್ ಸರ್ವರ್. ಓಕೆ, ಸೊ ಇಷ್ಟು ನಾನು ರಿಟರ್ನ್ ಮಾಡಿದೆ. ಸೊ ನಾನು ಫಸ್ಟ್ ಇಷ್ಟನ ರನ್ ಮಾಡಿ ನಾನು ಚೆಕ್ ಮಾಡ್ತೀನಿ. ಸೊ ಹೌ ಟು ರನ್ ದಿಸ್, ನೀವು ಟರ್ಮಿನಲ್ದಾಗ ಬರ್ರಿ. ಈಗ ನಾವು ಟರ್ಮಿನಲ್ದೊಳಗೆ ಅದನ್ನು ಕ್ಲಿಯರ್ ಮಾಡ್ಕೊಂಡ್ರೆ ನಿಮ್ಗೆ ಕಾಣ್ತಿರ್ಬೋದು, ನಾವು ಅಲ್ಲಿ ಕ್ಲಿಯರ್. ಸೊ ಈಗ ಅಗೇನ್ ನಾ ಇದನ್ನು ರನ್ ಮಾಡಬೇಕಲ್ಲ, ಇಲ್ಲಿ ನೋಡ್ರಿ ಪೈಥಾನ್ ಹೌದ್ರೆ. ಸೊ ಇದರ ಏನು ಹೆಸರು ಏನೈತಿ, server.py. ಈ ಫೈಲ್ ನೇಮ್ ಕೊಟ್ಟು ಎಂಟ್ರಿ ಹೊಡೆದು ಬಿಟ್ರೆ ಸಾಕು. ಸೊ ರನ್ನಿಂಗ್ ಆಗತ್ತೆ. ಸೊ ಏನು ಎರರ್ ಇಲ್ಲ. ಸೊ ಇದನ್ನು ನೀವು HTTP ಏನೈತಲ್ಲ, ಇದನ್ನು ಕಾಪಿ ಮಾಡ್ಕೋರಿ. ಎಲ್ಲಿ ರನ್ ಆಗತೈತಿ, 2127.0.01 ಇದಂದ್ರೆ ಲೋಕಲ್ ಹೋಸ್ಟ್. ಸೊ ಆಮೇಲೆ ಇದರದ್ದು ಎಲ್ಲಿ ಜಾಗ ಯಾವುದು, 5002. ಸೊ ಇದನ್ನು ತೊಗೊಂಡು ಕಿಶಿಂದ ನಾನೇನು ಮಾಡ್ತೀನಿ, ಸೊ ಅಲ್ಲಿ ಕಾಪಿ ದಿಸ್ HTTP URL. ಸೊ ಇಲ್ಲಿ ಸೀದಾ ಹೋಗ್ತೀನಿ, ಇಲ್ಲಿ ನಾ ಏನು ಹಾಕ್ತೀನಿ ನಾ, ಯಾಕಂದರೆ ಡಿಫಾಲ್ಟ್ ರೌಟು ಕೊಟ್ಟೀನಿ, ವೆಲ್ಕಮ್ ಟು ಪೈಥಾನ್ ಸರ್ವರ್. ಇದು ಹೆಂಗೆ ಎಕ್ಸಿಕ್ಯೂಟ್ ಆತ, ಡಿಫಾಲ್ಟ್ ರೌಟರ್ ಎಕ್ಸಿಕ್ಯೂಟ್ ಕಾಲ್ ಮಾಡ್ತೆ. ಅದೇ ಇಲ್ಲೈತಿ 5002ದೊಳಗೆ ಐತಿ. ಇದು ನಿಮ್ಮದೇನಿದೆ ಡಿಫಾಲ್ಟ್ ರೌಟರ್ ಅನ್ನೋ ನೀವು ತಿಳ್ಕೊಬೇಕು. ಮತ್ತೊಂದು ರೌಟ್ ಕ್ರಿಯೇಟ್ ಮಾಡೋಣ. ಸೊ ಆ್ಯಪ್ ಡಾಟ್ ಹೌದ್ರೆ, ಸೊ ರೌಟ್ ಈಸ್ ದ ಮೆಥಡ್. ಅದು ಯಾವ್ದ್ರ ಥ್ರೂ ಕಾಲ್ ಮಾಡತ್ತೀನಿ, ಆಬ್ಜೆಕ್ಟ್ ಥ್ರೂ. ಇಲ್ಲಿ ಏನು ಮಾಡ್ತೀನಿ, ನೆಕ್ಸ್ಟ್ ಒಂದು ರೌಟ್ ಹೆಸರು ವಿಜಯ್ ಅಂತ ಕೊಟ್ಟೆ. ಏನಂತ ಕೊಟ್ಟರಿ, ವಿಜಯ್ ಅಂತ ಕೊಟ್ಟೆ. ನೋಡಿರಿ ರೌಟ್ ಹೆಂಗೆ ಕ್ರಿಯೇಟ್ ಮಾಡ್ತೀರಿ,
ರೌಟ್ ಫಂಕ್ಷನ್ ಒಳಗೆ ಒಂದೇದು ಏನು ಕಳಿಸ್ತಿರಲ್ಲ ಒಂದು ಫ್ರಂಟ್ ಸ್ಲ್ಯಾಶ್ ಹಾಕಿ ಅದಡ್ಸ್ಕೊಳ್ಳೋದು ರೌಟ್ ನೇಮ್. ಇಲ್ಲಿ ಏನು ಮೆಥಡ್ಸ್, ಸೊ ಮೆಥಡ್ಸ್ ಹೌದ್ರೆ ಈಸ್ ಈಕ್ವಲ್ ಟು ಅಗೇನ್ ಸೊ ದಿಸ್ ಈಸ್ ದ ಗೆಟ್ ಮೆಥಡ್ ಹೌದ್ರೆ. ಸೊ ಅಗೇನ್ ಗೆಟ್ ಮೆಥಡ್ ಫೈನ್ ಬರದೆ. ನೆಕ್ಸ್ಟ್ ಏನು ಮಾಡ್ಬೇಕೀಗ, ಅಗೇನ್ ವಿ ಹ್ಯಾವ್ ಟು ಡಿಫೈನ್ ಆ್ಯನ್ ಫಂಕ್ಷನ್. ನೋಡಿರಿ, ಡೆಫ್ ಇಸ್ ದ ಕೀವರ್ಡ್. ನಾನು ಫಂಕ್ಷನ್ ಹೆಸರು ವಿಜಯನ್ ಅಂತ ಕೊಡ್ತೀನಿ, ರೌಟ್ ಹೆಸರು ಕೊಟ್ಟರೆ ಇಟ್ಸ್ ಬೆಟರ್. ಇವ ಏನೂ ಇಸ್ಕೊಳಂಗಿಲ್ಲ, ಅದರ ಹೊಳ್ಳಿ ರಿಟರ್ನ್ ಮಾಡ್ತಾನೆ. ಸೊ ಇವನ್ ಬಾಡಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಆಫ್ಟರ್ ಕೋಲನ್ನಿಂದ ಸ್ಟಾರ್ಟ್ ಆಗುತ್ತೆ. ಇವ ಏನು ರಿಟರ್ನ್ ಮಾಡ್ತಾನೆ, ರಿಟರ್ನ್ ಓಕೆ ರಿಟರ್ನ್ JSONify. ಯಾವುದು ಫಾರ್ಮ್ಯಾಟ್ ಯೂಸ್ ಮಾಡ್ತಾನೆ, JSONify. ಈ JSONify ಎಲ್ಲಿ ಕಾಲ್ ಮಾಡೀನಿ, ಸೊ ಆಲ್ರೆಡಿ ಇಲ್ಲಿ ಕಾಲ್ ಮಾಡೀನಿ. ಇದು ಎದ್ರೊಳಗೈತಿ, ಫ್ಲಾಸ್ಕ್ ಫೈಲ್ನೊಳಗೈತಿ. ಇದನ್ನು ನಾ ಮುಂದೆ ಫೈಲ್ಗೆ ಇಲ್ಲಿ ನೋಡೋಣಂತ ಹೆಂಗಂತ. ಸೊ ಇಲ್ಲಿ JSONify ಹೆಂಗೆ ಫಾರ್ಮ್ಯಾಟ, ಇದು ಮೆಥಡ್ ಅಂತ ಗೊತ್ತೈತಿ, ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್. JSON ಫಾರ್ಮ್ಯಾಟ್ ಹೆಂಗಿರ್ತದೆ ಅಂತ ಹೇಳೀನಿ, ಆಬ್ವಿಯಸ್ಲಿ ಫ್ಲವರ್ ಬ್ರ್ಯಾಕೆಟ್ನೊಳಗೆ ಇರ್ತೈತಿ. ಇದಕ್ಕೊಂದು ಕೀ ಇರ್ತೈತಿ, ಒಂದು ವ್ಯಾಲ್ಯೂ ಇರ್ತೈತಿ. ಸೊ ಇಲ್ಲಿ ಏನು ಮಾಡ್ತೀನಿ, ಒಂದು ಸಿಂಪಲ್ ಒಂದು ಕಾಲೇಜ್ ನೇಮ್ ಅಂತೇಳಿ ತೊಗೋತೀನಿ. ಸೊ ಇದು ಕೀ, ಕಾಲ್ ನೇಮ್ ಅನ್ನೋದು ಕೀ ಆಗುತ್ತೆ. ಇದಕ್ಕೆ ವ್ಯಾಲ್ಯೂ ಏನು ರೀ, ವಿಜಯ್ ಕಾಲೇಜ್. ಇದು ವ್ಯಾಲ್ಯೂ ಎಲ್ಲೈತಿ, ಎರಡು ನೀವು ಒಂದೇ ಕಳಿಸ್ಬೋದು, ಎರಡು ಕಳಿಸು. ಫಸ್ಟ್ ಒಂದೇ ಕಳಿಸಿ ನೋಡೋಣ. ಸೊ ಐ ವಿಲ್ ಸೇವ್ ದಿಸ್. ಈಗ ನೋಡಿರಿ, ವಿಜಯ್ ರೌಟನ್ನು ಹೆಂಗೆ ಕಾಲ್ ಮಾಡೋದು ಅಂತ ನೆಕ್ಸ್ಟ್ ಕ್ವಶನ್. ಇಲ್ಲಿ ಬಂದು ನಾ ಏನು ಕಾಲ್ ಮಾಡ್ತೀನಿ, ಬೈ ಡಿಫಾಲ್ಟ್ ಇದು ಅಂತೂ ರನ್ ಆಗತೈತಿ, ಡಿಫಾಲ್ಟ್ ರೌಟ್ ಕಾಲ್ ಮಾಡ್ತದೆ. ನಾ ಯಾವಾಗ ಇಲ್ಲಿ ರೌಟ್ ವಿಜಯ್ ಅಂತೇಳಿ ಕಾಲ್ ಮಾಡ್ತೀನಿ, ನೋಡಿರಿ ಕಾಲೇಜ್ ನೇಮ್ ವಿಜಯ್ ಕಾಲೇಜ್ ಅಂತ ಬಂತು. ದಿಸ್ ಈಸ್ ಕಾಲ್ಡ್ ರೌಟರ್. ಇದನ್ನು ಹೆಂಗೆ ತಿಳ್ಕೊಬೇಕಂದ್ರೆ, ನಾನು ಈ ರಿಕ್ವೆಸ್ಟ್ ಬ್ರೌಸರಿಂದ ಎಲ್ಲಿ ಕಳ್ಸಾಕತ್ತೀನಿ, 5002 ಸರ್ವರ್ ರನ್ ಆಗತ್ತೈತಿ, ಅಲ್ಲಿ ಹೋಗು, ಅಲ್ಲಿ ಯಾರಿಗೆ ರಿಕ್ವೆಸ್ಟ್ ಕಳಿಸು, ವಿಜಯ್ಗೆ ರಿಕ್ವೆಸ್ಟ್ ಕಳಿಸು ಅಂತ ಹೇಳಿದ್ರಿ. ವಿಜಯ್ಗೆ ರಿಕ್ವೆಸ್ಟ್ ಹೋತು, ಅಲ್ಲಿಂದ ರೆಸ್ಪಾನ್ಸ್ ಬಂತು. ಯಾವ ಫಾರ್ಮ್ಯಾಟ್ನಾಗ ಬಂತು, JSON ಫಾರ್ಮ್ಯಾಟ್ನಾಗ ಬಂತು. ನೆಕ್ಸ್ಟ್ ಕ್ವಶನ್, ಸರ್ ನಾವು ಒಂದೇ ಕೀ ವ್ಯಾಲ್ಯೂ ಕಳಿಸ್ಬೋದು. ಯು ಕ್ಯಾನ್ ಸೆಂಡ್ ಅ ಮೆನಿ ಕೀಸ್ ಆ್ಯಂಡ್ ವ್ಯಾಲ್ಯೂಸ್. ಇಲ್ಲಿ ಒಂದು ಕಾಮ ಕೊಡೋಣ. ಸೊ ಇಲ್ಲಿ ಕಾಮ ಕೊಟ್ಟು ಇನ್ನೊಂದು ವ್ಯಾಲ್ಯೂ ಕಳಿಸೋನು, ಲೊಕೇಶನ್ ಅಂಥೇಳಿ ಲಾಕ್ ಅಂತ ಮಾಡ್ತೀನಿ. ಸೊ ಲೊಕೇಶನ್ ಏನು ಮಾಡೋಣ್ರಿ, ಸೊ ಬಾಗಲಕೋಟ್ ಅಂತ ಬರಿತೀನಿ. ನಾನೇನು ಮಾಡ್ತೀನಿ, ಬಾಗಲಕೋಟ್ ಅಂತ ಲೊಕೇಶನ್ ಹಾಕ್ತೀನಿ. ಸೊ ಇದನ್ನು ಜಸ್ಟ್ ಕಂಟ್ರೋಲ್ S ಹೊಡೆದು ಸೇವ್ ಮಾಡ್ಲಿಕ್ಕಂದ್ರೆ ಎಫೆಕ್ಟ್ ಆಗಲ್ಲ, ತಿಳ್ಕೊರಿ. ಸೇವ್ ಮಾಡಿರಿ ಅಂದರೆ ಅಷ್ಟನ್ನು ಎಫೆಕ್ಟ್ ಆಗುತ್ತೆ. ಅಗೇನ್ ಐ ಆಮ್ ಸೆಂಡಿಂಗ್ ವ್ಯಾಲ್ಯೂ ಟು ದ ಅಗೇನ್ ಐ ಆಮ್ ಸೆಂಡಿಂಗ್ ರಿಕ್ವೆಸ್ಟ್ ಅದು ವಿಜಯ್. ಇಲ್ಲಿ ಎಂಟ್ರಿ ಹೊಡಿತೀನಿ. ನೋಡಿರಿ, ಎರಡು ನಿಮಗೇನು ಬಂದು JSON ವ್ಯಾಲ್ಯೂ ಬಂದು, ಒಂದು ಕಾಲೇಜ್ ನೇಮ್ ವಿಜಯ್, ಆಮೇಲೆ ಲೊಕೇಶನ್ ಬಾಗಲಕೋಟೆ. ಸೊ ಈ ಥರ ನಿಮಗೆ ಏನು ಮಾಡ್ಬೇಕು, ಯು ಕ್ಯಾನ್ ಕ್ರಿಯೇಟ್ ದ n ನಂಬರ್ ಆಫ್ ರೌಟ್ಸ್. ನೀವು ಎಷ್ಟು ಬೇಕಾದಷ್ಟು ರೌಟ್ಸ್ ಕ್ರಿಯೇಟ್ ಮಾಡ್ಬೋದು, ಕಾಲ್ ಮಾಡ್ಬೋದು. ಈಗ ಒಂದು ಕ್ವಶನ್ ಬಂತು, ಸರ್ ಇಲ್ಲಿ ಡಿಸ್ಪ್ಲೇ ಆಗಕತ್ತೈತಲ್ಲ, ಮತ್ತು ಯಾಕೆ ನಮಗೆ ಕ್ಲೈಂಟ್ ಬೇಕು ಅಂಥೇಳಿ ಬರ್ಬೋದು. ಇದನ್ನು ನೀವು ವಿಚಾರ ಮಾಡಿರಿ. ಇಲ್ಲಿ ಕೀನೂ ತೋರ್ಸಕತ್ತೈತಿ, ವ್ಯಾಲ್ಯೂನೂ ತೋರ್ಸಕತ್ತೈತಿ, ಮತ್ತು ಕೀಲೂ ತೋರ್ಸಕತ್ತೈತಿ, ವ್ಯಾಲ್ಯೂನೂ ತೋರ್ಸಕತ್ತೈತಿ. ಸೊ ಇದ್ರ ಬದಲಿ ಬರೀ ವಿಜಯ್ ಕಾಲೇಜ್ ಅಂತೇಳಿ ಡಿಸ್ಪ್ಲೇ ಹಾಕಿದ್ರೆ ಚೆಂದ ಕಾಣ್ತೈತಿ. ಬರೀ ಬಾಗಲಕೋಟೆ ಅಂತ ಡಿಸ್ಪ್ಲೇ ಹಾಕಿದ್ರೆ ಎಂಡ್ ಯೂಸರ್ಗೆ ಅಂದರೆ ನೋಡೋರಿಗೆ ಚೆಂದ ಕಾಣ್ತೈತಿ. ಅದರ ಸಂಬಂಧ ಕ್ಲೈಂಟ್ ಅಪ್ಲಿಕೇಶನ್ ನಾವು ರೆಡಿ ಮಾಡಬೇಕಾಗತ್ತೆ. ಕ್ಲೈಂಟ್ ಅಪ್ಲಿಕೇಶನ್ ಎದರಲ್ಲೇ ರೆಡಿ ಮಾಡ್ಬೇಕು ರೀ, ನಾನು ಹೇಳಿದ್ದೆ ರಿಯಾಕ್ಟ್ ಯೂಸ್ ಮಾಡಿ, ನಾನು React.js ಯೂಸ್ ಮಾಡಿ ಕ್ಲೈಂಟನ್ನು ನಾವೇನು ಮಾಡ್ಬೇಕು, ರೆಡಿ ಮಾಡಬೇಕು. ಆವಾಗ ಇದನ್ನು ಕಾಲ್ ಮಾಡಿದ್ರೆ ರಿಯಾಕ್ಟ್ ಅಪ್ಲಿಕೇಶನ್ ಒಳಗೆ ಇದೇ ಬರ್ತೈತಿ. ಬಟ್ ನಾವಲ್ಲಿ ಏನು ತೋರಿಸೋಂಗಿಲ್ಲ, ಇಲ್ಲಿ ಕೀ ತೋರ್ಸೋಂಗಿಲ್ಲ. ಅಲ್ಲಿ ಏನು ತೋರಿಸ್ಬೋದು, ಓನ್ಲಿ ವಿಜಯ್ ಕಾಲೇಜ್ ಬಾಗಲಕೋಟ್ ಅಂತೇಳಿ ಚಂದಾಗ ರೆಡ್ ಕಲರ್ನೊಳಗೆ ಸೆಂಟ್ರಲೈಸ್ ಮಾಡಿ ತೋರಿಸ್ಬೋದು. ಸೊ ದಿಸ್ ಈಸ್ ವಾಟ್ ರೌಟಿಂಗ್ ಕಾನ್ಸೆಪ್ಟ್ ಇನ್ ದ ಪೈಥಾನ್ ಸರ್ವರ್. ಸೊ ಇಷ್ಟ ನೀವು ಮಾಡಿದ್ರೆ ಸಾಕು. ಇಲ್ಲಿ ಇನ್ನೊಂದು ಸ್ವಲ್ಪ ನಾನು ಮುಂದೆ ಹೋಗ್ಬೇಕಂತ ನನಗೆ ಅನ್ನಿಸ್ತದೆ. ಸೊ ಹೆಂಗೆ ಸರ್ ಇದನ್ನು ನೀವು ಎಲ್ಲ ಹೇಳಕತ್ತಿರಲ್ಲ, ಇದನ್ನು ನಾವೇ ಮಾಡ್ಬೋದು ಅಂಥೇಳಿ ನಿಮಗೊಂದು ತಲೆಯಾಗಿತ್ತಪ್ಪ ಅಂತಂದರೆ ಆಬ್ವಿಯಸ್ಲಿ ಮಾಡ್ಬೋದು. ಹೆಂಗೆ ಮಾಡ್ಬೋದು ನಾನು ನಿಮ್ಗೆ ತೋರಿಸ್ತೀನಿ. ಐ ವಿಲ್ ಕ್ರಿಯೇಟ್ ಒನ್ ಫೈಲ್. ಸೊ ಅದಕ್ಕೆ ನಿಮ್ಮದು ಹೆಸರು ಕೊಡ್ರಿ. ಸೊ ಮಾಂತು ಅಂಥೇಳಿ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ, mantu.py. ದಟ್ಸ್ ಇಟ್. ಇದ್ರೊಳಗೆ ಒಂದು ಮೆಥಡ್ ಬರಿತೀನಿ. ಹೌದ್ರೆ ಮೆಥಡ್ ಹೆಂಗೆ ಬರಿಬೇಕನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತೈತಿ, ಡೆಫ್. ಹೌದ್ರೆ ಸೊ ಇದೇನು ರೀ, ಆಮೇಲೆ ಮೆಥಡ್ ನೇಮ್ ಕೊಡ್ಬೇಕು. ಮೆಥಡ್ ನೇಮ್ ಐ ವಿಲ್ ಗಿವ್ ಇಟ್ ಆಸ್ ಅನ್ ಶಿವ್, ರೈಟ್. ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೇಕು, ಮಾಂತು ಅನ್ನೋ ಫೈಲ್ನೊಳಗೆ ಒಂದು ಶಿವ್ ಅನ್ನೋದು ಏನು ಮಾಡೀನಿ, ಒಂದು ಫಂಕ್ಷನ್ ಬರ್ದೀನಿ. ನಾವು ಐ ವಿಲ್ ಕಾಲ್ ಇವ್ರು ಏನು ಶಿವ್ ಅವ್ರು ಏನು ರಿಟರ್ನ್ ಮಾಡ್ತಾರಪ್ಪ ಅಂತಂದ್ರೆ,
ಸೊ ಇವ್ರು ಏನೂ ತೊಗೊಳಂಗಿಲ್ಲ, ಬಟ್ ರಿಟರ್ನ್ ಮಾಡ್ತಾರೆ. ರಿಟರ್ನ್ ಏನು ಮಾಡ್ತಾರಪ್ಪ ಅಂತಂದ್ರೆ, ರಿಟರ್ನ್ ಕಾಲೇಜ್ ನೇಮ್ ಕಾಲ್ಡ್ BVVS ವಿಜಯ್ ಕಾಲೇಜ್ ಅಂತ ಮಾಡ್ತೀನಿ. ಸೊ ವಿಜಯ್ ಕಾಲೇಜ್. ಓಕೆ ಫೈನ್. ಸೊ ನನಗೆ ಈಗ ಕಾಲೇಜ್ ನೇಮ್ ಬೇಕಾಗೈತಿ. ಯಾರನ್ನು ಕರಿಬೇಕು? ಶಿವನ್ ಕರಿಬೇಕು. ಶಿವ್ ಯಾವ ಫೈಲ್ನಾಗ ಅದಾನ? ಮಂತೋನು ಫೈಲ್ನಾಗ ಅದಾನ. ಸೊ ನಾನು ಇಲ್ಲಿ ಹೋಗ್ತೀನಿ, ಜಸ್ಟ್ ಒಂದು ಮಾಡಿಫಿಕೇಷನ್ ಮಾಡ್ತೀನಿ ನೋಡಿರಿ. ಫ್ರಾಮ್ ಏನ್ರಿ? ಫ್ರಾಮ್ ಯಾವುದ್ರಿ ಫೈಲ್ ನೇಮ್? ಮಾಂತು ಅಂತ ಫೈಲ್ ನೇಮ್ ಬಂತೆ. ಇಂಪೋರ್ಟ್ ಯಾರ್ರಿ? ಶಿವ. ನೋಡಿರಿ, ಇಂಪೋರ್ಟ್ ಶಿವು ಅಂತೇಳಿ ಬಂತ. ಮಾಂತು ಅನ್ನೋ ಫೈಲ್ನಾಗ ಶಿವು ಅನ್ನೋದು ಇಲ್ಲಿ ಹೆಂಗೆ ಫ್ಲಾಸ್ಕ್ ಅನ್ನೋ ಫೈಲ್ನೊಳಗೆ ಜೇಸನ್ ಫೈಲ್ ಬರ್ತಾರೆ, ನಾನು ಮಾಂತು ಅನ್ನೋ ಫೈಲ್ನೊಳಗೆ ಶಿವು ಅಂತೇಳಿ ಮೆಥಡ್ ಬರ್ತೀನಿ. ಸೊ ನನಗೆ ಇಲ್ಲಿ ಎಲ್ಲಿ ಬೇಕಾಗೈತಿದೆ ಶಿವು, ಎಲ್ಲಿ ಬೇಕಾಗ್ಯಾನ ನನ್ನ ಕಾಲೇಜ್ ಹೆಸರು ನಾನು ಇಲ್ಲೇ ಡೈರೆಕ್ಟ್ ಬರ್ದಿನಿಲ್ಲ. ಅದ್ರ ಬದಲಿ ನಾನು ಏನು ಮಾಡ್ಬೇಕು? ಆ ಫಂಕ್ಷನ್ ಕಾಲ್ ಮಾಡ್ಬೇಕು. ಫಂಕ್ಷನ್ ಕಾಲ್ ಮಾಡ್ಬೇಕಾದ್ರೆ ಶಿವು ರಿಟರ್ನ್ ಮಾಡ್ತಾನೆ. ಶಿವು ರಿಟರ್ನ್ ಮಾಡಿದ್ದನ್ನು ತೊಗೋಬೇಕಲ್ಲ. ತೊಗೋಬೇಕಪ್ಪ ಅಂತಂದ್ರೆ ಅದನ್ನು ಯಾರ ಕೈಯಾಗ ಕೊಡ್ತೀನಿ? ಶಿವಾನಿ ಕೈಯಾಗ ಕೊಡ್ತೀನಿ ಅಂತ ಇಟ್ಕೋರಿ. ಶಿವಾನಿ ಇಸುವಂತಾಳ. ಶಿವಾನಿ = ಶಿವನ್ ಕಾಲ್ ಮಾಡಿಬಿಟ್ರಿ ಸಾಕು. ಶಿವು ಇಲ್ಲಿಗೆ ಬರ್ತಾನೆ. ಶಿವು ಬಂದು ಕಾಲೇಜ್ ನೇಮ್ ಶಿವಾನಿ ಕೈಯಾಗ ಕೊಟ್ಟ. ನಾನು ಇಲ್ಲಿ ಕಾಲೇಜ್ ನೇಮ್ ಬದಲಿ ನಾ ಏನು ಕಳಿಸಿದೆ? ಸೊ ಆಲ್ರೆಡಿ ಈ ವ್ಯಾಲ್ಯೂ ವಿಜಯ್ ಕಾಲೇಜ್ ಅನ್ನೋದು ಯಾರ ಕಡೆ ಐತಿ? ಶಿವಾನಿ ಕಡೆ ಐತಿ. ನಾ ಇಲ್ಲಿ ಏನು ಪಾಸ್ ಮಾಡಿದೆ? ಶಿವಾನಿ ಅಂತ ವ್ಯಾಲ್ಯೂ ಪಾಸ್ ಮಾಡಿದರೆ ಸಾಕು. ಸೊ ಹಿಂಗೆ ನಾವೊಂದು ಎಕ್ಸಾಂಪಲ್ ತೋರಿಸೀನಿ, ನೀವು ಬಾಗಲ್ ಕೊಟ್ಟಿದ್ದು ಅದನ್ನು ನೀವು ಟ್ರೈ ಮಾಡಿರಿ. ಸೊ ಈಗ ಏನಾಗುತ್ತೆ ನೋಡೋಣ. ಸೊ ಅಗೇನ್ ದ ಸೇಮ್ ನೋಡಿರಿ ವಿಜಯ್ ಕಾಲೇಜ್ ಬಂತ. ಎಲ್ಲಿಂದ ಬಂತು ವಿಜಯ್ ಕಾಲೇಜ್? ಸ್ವಲ್ಪ ಇದನ್ನು ತಲೆ ಓಡಿಸಿ ಏನು ಮಾಡ್ಬೇಕು? ಶಿವನಿಂದ ಬಂತು. ಶಿವು ಯಾರ ಕೈ ಕೊಟ್ಟ? ಶಿವಾನಿ ಕೈ ಕೊಟ್ಟ. ಶಿವು ಎಲ್ಲದಾನ? ಮಾಂತು ಫೈಲ್ನಾಗ ಅದಾನ. ಮಾಂತು ಫೈಲ್ ಎಲ್ಲೈತಿ? ಇಲ್ಲೈತಿ. ಮಾಂತುಂದೊಳಗೆ ಏನೈತಿ? ಡೆಫಿನಿಷನ್ ಕಾಲ್ಡ್ ಶಿವು ಅಂತೈತಿ. ಸೊ ಇಲ್ಲಿಂದ ಬಂದ ರಿಟರ್ನ್ ಆದ ವ್ಯಾಲ್ಯೂನ ಯಾರು ತೊಗೊಂಡ್ರು? ಸೊ ಆಬ್ವಿಯಸ್ಲಿ ಶಿವಾನಿ ತೊಗೊಂಡ್ಲು. ಶಿವಾನಿನ ಎಲ್ಲಿ ಪಾಸ್ ಮಾಡಿದೆ? ಕಾಲೇಜ್ ನೇಮ್ ಕಾಲ್ ನೇಮ್ ಅಂತ ಒಂದು ಕೀದೊಳಗೆ ವ್ಯಾಲ್ಯೂ ಯಾರು ಪಾಸ್ ಮಾಡಿದೆ? ಶಿವಾನಿ ಕಡೆ ಇದ್ದ ವ್ಯಾಲ್ಯೂ ಇಲ್ಲಿ ಶಿವಾನಿ ರಿಟರ್ನ್ ಆಯ್ತು. ಸೊ ದ್ಯಾಟ್ ಇಟ್ ಈಸ್ ವರ್ಕಿಂಗ್ ಫೈನ್. ಸೊ ಇಷ್ಟೂ ಇದು ಜೇಸನ್ನಿಫೈದ ಮತ್ತು ಏನು ಒಂದು ಫಂಕ್ಷನ್ ಬರ್ದೀವಿ, ಫೈಲ್ ಕ್ರಿಯೇಟ್ ಮಾಡಿದ್ವಿ. ಸೊ ಜೇಸನ್ನಿಫೈ ರೌಟ್ ಕ್ರಿಯೇಟ್ ಮಾಡಿದ್ವಿ. ಇಷ್ಟೂ ಏನಾಯ್ತು ಇದರೊಳಗೆ ನೋಡ್ಕೊಂಡಿವಿ. ಸೊ ನೀವು ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಇದ್ರೊಳಗೆ ರೌಟ್ ಕ್ರಿಯೇಟ್ ಮಾಡೋದು, ಜೇಸನ್ನಿಫೈ ಹೆಂಗೆ ನೀವು ಸೆಂಡ್ ಮಾಡೋದು, ಮೋರ್ ದ್ಯಾನ್ ಒನ್ ಜೇಸನ್ನಿಫೈ ಹೆಂಗೆ ಸೆಂಡ್ ಮಾಡೋದು, ಆಮೇಲೆ ಮೆಥಡ್ ಹೆಂಗೆ ಕ್ರಿಯೇಟ್ ಮಾಡೋದು, ಫೈಲ್ ಹೆಂಗೆ ಕ್ರಿಯೇಟ್ ಮಾಡೋದು, ಪೈಥಾನ್ದು ಕಾನ್ಸೆಪ್ಟ್ ಇದರೊಳಗೆ ನಾನು ಇನ್ಕ್ಲೂಡ್ ಮಾಡೀನಿ ನಿಮ್ಗೆ ಹೆಲ್ಪ್ ಆಗಲಿ ಅಂತೇಳಿ. ಸೊ ಪ್ರಾಕ್ಟೀಸ್ ಇಟ್. ಏನರ ನಿಮಗೆ ಕ್ವೈರೀಸ್ ಇದ್ದು ಅಂದರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ವೆರಿ ಮಚ್.